ಲಿಮಿಟೆಡ್. ಇದು ಏನಂದ್ರೆ ಇಶ್ಯೂ ಇರೋದು ಅಶ್ವಥ್ ನಾರಾಯಣ ತಿಮ್ಮಯ್ಯ. ಅಶ್ವಥ್ ನಾರಾಯಣ ಇಸ್ ದ ಎಕ್ಸ್ MLC ಆಫ್ ದ BJP, ಸ್ಪೋಕ್ಸ್ ಪರ್ಸನ್ ಆಫ್ BJP. ಇವರು ನಮ್ಮ ಮಾಬಾ ಕಾರ್ಪೊರೇಟ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಜೊತೆ ಅಗ್ರಿಮೆಂಟೇಟರ್ ಆಗಿದ್ದಾರೆ. 26/10/2024 4 ಫ್ಲ್ಯಾಟ್ಗೆ ಮಾರಾಟಕ್ಕೋಸ್ಕರ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದಾರೆ. ಆ ಫ್ಲ್ಯಾಟ್ಗಳಿರೋದು ನಿಮಗೆ ಡೀಟೇಲ್ ಹೇಳ್ತೀನಿ. ರಾಮಚಂದ್ರ ವಿಲೇಜಲ್ಲಿ ಇರೋಂಥ ಇದು ರಾಮಚಂದ್ರ ವಿಲೇಜ್ ಅಂತ 4 ಫ್ಲ್ಯಾಟ್ಗಳು. ಫ್ಲ್ಯಾಟ್ ನಂಬರ್ 313 ಇಟ್ ಇಸ್ ಎ 3rd ಫ್ಲೋರ್ ಇದೆ, 517 5th ಫ್ಲೋರ್ ಇದೆ, 715 7th ಫ್ಲೋರ್ ಇದೆ, 713 7th ಫ್ಲೋರ್ ಇದೆ. ಈ 4 ಫ್ಲ್ಯಾಟ್ಗಳಿಗೆ ನಮ್ಮ ಮಾಬಾ ಮ್ಯಾನೇಜಿಂಗ್ ಡೈರೆಕ್ಟರ್ ಜೊತೆ ಅಗ್ರಿಮೆಂಟ್ ಎಂಟರ್ ಆಗಿದ್ದಾರೆ. ಮೊದಲನೇದು ಹೇಳ್ತೀನಿ. ಮೊದಲನೇದು ಫ್ಲ್ಯಾಟ್ ನಂಬರ್ 313 3rd ಫ್ಲೋರ್ ಇರೋದಕ್ಕೆ ಟೋಟಲ್ ಕನ್ಸಿಡರೇಷನ್ 30,25,000. ಅವ್ರು 20 ಲಕ್ಷ ಅಡ್ವಾನ್ಸ್ ತಗೊಂಡಿದ್ದಾರೆ ಒಂದನೇ ಫ್ಲ್ಯಾಟ್ 313ಗೆ. ಮತ್ತು ಅಡ್ವಾನ್ಸ್ ತಗೊಂಡಿರೋದು ಮಾಬಾ ಮ್ಯಾನೇಜಿಂಗ್ ಡೈರೆಕ್ಟರ್. ಅವ್ರು ಅಶ್ವಥ್ ನಾರಾಯಣ, ಅವ್ರು ತಿಮ್ಮಯ್ಯ ಅವ್ರ ಕಡೆ. ಕನ್ಸಿಡರೇಷನ್ ಟೋಟಲ್ಲು 20 ಲಕ್ಷದಲ್ಲಿ 4 ಫ್ಲ್ಯಾಟ್ಗೆ 80 ಲಕ್ಷ ತಗೊಂಡಿದ್ದಾರೆ. ಇದರಲ್ಲಿ ಏನು ಇಶ್ಯೂ ಅಂತಂದರೆ ಅವರು ಇಲ್ಲೀಗಲ್ ಆಗಿ ನಮ್ಮ ಮಾಬಾ ಕನ್ಸ್ಟ್ರಕ್ಷನ್ ಕಾರ್ಪೊರೇಟ್ ಸರ್ವಿಸ್ ಲಿಮಿಟೆಡ್ಗೂ ಅಗ್ರಿಮೆಂಟು ಮಾಡಿಕೊಟ್ಟಿದ್ದಾರೆ. ನಂತರ ಈ 4 ಫ್ಲ್ಯಾಟ್ಗಳಲ್ಲಿ 3 ಫ್ಲ್ಯಾಟ್ನ ಬೇರೆಯವರು ಸೇಲ್ ಮಾಡಿದ್ದಾರೆ. ಮೊದಲನೇದು ಹೇಳ್ತೀನಿ, 313ನ ಪಾಂಡುರಂಗ ಬಹಾಪುರ್ ಅವರು ಸೇಲ್ ಮಾಡಿದ್ದಾರೆ. ಎರಡನೇದು 517 ಫ್ಲ್ಯಾಟ್ನ ಇನ್ ಫೇವರ್ ಆಫ್ C ವಿನೋದ್ ಅನ್ನೋರಿಗೆ ಸೇಲ್ ಮಾಡಿದ್ದಾರೆ. ಫ್ಲ್ಯಾಟ್ ನಂಬರ್ 705ನ ಇನ್ ಫೇವರ್ ಆಫ್ ಸಂಧ್ಯಾ ವೆಂಕಟರಾಜ್ ಅನ್ನೋರಿಗೆ ಸೇಲ್ ಡೀಡ್, ಫುಲ್ ಅಗ್ರಿಮೆಂಟ್, ಅಬ್ಸಲ್ಯೂಟ್ ಸೇಲ್ ಡೀಡ್, ಶುದ್ಧ ಪ್ಲೇ ಪತ್ರ ಮಾಡಿಕೊಟ್ಟಿದ್ದಾರೆ ಅವರಿಗೆ. ಇನ್ ರೆಸ್ಪೆಕ್ಟ್ ಆಫ್ 713 ಫ್ಲ್ಯಾಟ್ನ ಗುಮಾನಿ ಇದೆ, ಅದನ್ನು ಸೇಲ್ ಮಾಡ್ತಾ ಇದ್ದಾರೆ ಅಂತ ಇದ್ರ ಬಗ್ಗೆ ನಾವು ಪೇಪರ್ ನೋಟಿಫಿಕೇಶನ್ನ ಕೊಟ್ಟಿದ್ದೀವಿ. ಇವತ್ತಿನ ಪೇಪರ್ ಪ್ರಜಾವಾಣಿ ಮತ್ತು ಡೆಕ್ಕನ್ ಹೆರಾಲ್ಡಲ್ಲಿ ಪೇಪರ್ ನೋಟಿಫಿಕೇಶನ್ ಸೂಚನೆ ಪಬ್ಲಿಕ್ ನೋಟಿಸ್ನ ಇಶ್ಯೂ ಮಾಡಿದ್ದೀವಿ. ಸೊ ಅದನ್ನು ತಮ್ಮ ಗಮನಕ್ಕೆ ತರ್ತೀನಿ. ಇದು ಬಿಟ್ಟು ಈ ಅಗ್ರಿಮೆಂಟ್ನ ವೈಲೇಷನ್ ಮಾಡಿ ಅವರು ಸೇಲ್ ಮಾಡಿರೋದು ಕಾನೂನು ಬಾಹಿರ ಮತ್ತು ಅವರು ಇಲ್ಲೀಗಲಿ ಗೇನ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ದಾರೆ. ಇದರಿಂದ ನಮಗೆ ನಮ್ಮ ಮಾಬಾ ಕನ್ಸ್ಟ್ರಕ್ಷನ್ MD ಅವರಿಗೆ ಅನಾನುಕೂಲ ಆಗಿ ಈ ಪ್ರೆಸ್ ಮೀಟ್ ಕರೆದಿದ್ದು ನಿಮಗೆ ಈ ಉದ್ದೇಶ ತಿಳಿಸ್ತಾ ಇದ್ದೀನಿ. ಅಗ್ರಿಮೆಂಟ್ ನಮಗೆ ಮಾಡಿಕೊಟ್ಟಿದ್ದಾರೆ, ಸೇಲ್ ಡೀಡ್ ಬೇರೆಯವರು ಮಾಡಿರೋದು. ನಿಮಗೆ ಅಗ್ರಿಮೆಂಟ್ ಆಗಿರೋದಾ ಸೇಲ್ ಡೀಡ್ ಆಗಿರೋದಾ? ಅಗ್ರಿಮೆಂಟ್ ಆಗಿರೋದು. ಅಗ್ರಿಮೆಂಟ್ ಕಂಡೀಷನ್ಸ್ ನ ವೈಲೇಟ್ ಮಾಡಿರ್ಬೋದು ನೀವು. ಇಲ್ಲ ಮಾಡಿಲ್ಲ, ನಾವು ಇನ್ ಟೈಮ್ ಕರೆಕ್ಟ್ ಆಗಿ ಈಗೆಲ್ಲ ಕಂಪ್ಯೂಟರೈಸ್ಡ್ ಆಗಿದೆ. ಈ ಫ್ಲ್ಯಾಟು, ಈ ಸರ್ವೆ ನಂಬರಿನ ಈ ಫ್ಲ್ಯಾಟು ರಿಜಿಸ್ಟರ್ ಆಗಿದ್ರೆ ಇನ್ನೊಬ್ಬರು ರಿಜಿಸ್ಟರ್ ಮಾಡ್ಕೊಳಕ್ ಆಗೋದೇ ಇಲ್ಲ, ಇರೋದಿಲ್ಲ. ಹೇಗೆ ಸೇಲ್ ಆಯ್ತು ಸರ್? ಸಬ್ ರಿಜಿಸ್ಟ್ರಾರ್ ಪಾರ್ಟಿ ಮಾಡ್ಬೇಕು ನೀವು. ಅಲ್ಲ, ಅದು ಈಗ ಲೀಗಲ್ ಆಕ್ಷನ್ ಏನ್ ಮಾಡಿದ್ವಿ ಅಂತ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ಗೋಸ್ಕರ ನಾವು ಲೀಗಲ್ ಆಕ್ಷನ್ ತಗೊಂಡಿದ್ದೀವಿ. ಅದು ಮುಂಚಿತವಾಗಿ ಇದನ್ನ ಗಮನ ತರಬೇಕು ಅಂತ ಅಗ್ರಿಮೆಂಟ್ ಹೋಲ್ಡರ್ಗೆ ಸೇಲ್ ಡೇಟ್ ಮಾಡಬೇಕಾಗುತ್ತೆ. ಅವ್ರು ಕ್ಯಾನ್ಸಲ್ ಮಾಡಿಲ್ಲ, ಕ್ಯಾನ್ಸಲ್ ಮಾಡಿದ್ರೆ ಮುಂದುವರೆದಿದ್ದಾರೆ. ಅದು ಸೇಲ್ ಡೇಟ್ ಆಗಿದೆ, ಸೇಲ್ ಡೇಟ್ ಎಲ್ಲ ನಾವು ಅದ್ರದ್ದು ಯಾರಿಗಾಗಿದೆ ಅಂತ ಸೇಲ್ ಡೇಟ್ ಕಾಪಿನ ಹಾಕಿದ್ದೀವಿ, ಕೊಟ್ಟಿದ್ದೀವಿ. ಇದೆ ಅಗ್ರಿಮೆಂಟ್ ಆಗಿರೋದು 26/10/2024 ಅಲ್ಲ, ನಮ್ಗೆ ಅಡ್ವಾನ್ಸ್ ತಗೊಂಡಿರೋದು 4 ಫ್ಲ್ಯಾಟ್, ಟೋಟಲ್ 4 ಫ್ಲ್ಯಾಟ್ 80 ಲಕ್ಷ ಇವ್ರಿಗೆ ಅಗ್ರಿಮೆಂಟ್ ಆಗಿರೋದು. ನಮಗೆ 26/10/2024 ಸೇಲ್ ಮಾಡಿರೋದು 2/9/2025 1 ಫ್ಲ್ಯಾಟ್ ಇನ್ ರೆಸ್ಪೆಕ್ಟ್ ಆಫ್ ಅದು 313 ಫ್ಲ್ಯಾಟ್ ನಂಬರ್. ಅಶ್ವಥ್ ನಾರಾಯಣ ತಿಮ್ಮಯ್ಯ ಅನ್ನೋರಿಬ್ರು ಸೇರಿ. ಹೌದು.
ಸರ್ ಈಗ ಬಾನಾಪುರ ಅನ್ನೋರು ಯಾರು ಅಶ್ವಥ್ ನಾರಾಯಣ್ ಮತ್ತು ತಿಮ್ಮಯ್ಯರಿಂದ ಪರ್ಚೇಸ್ ಮಾಡಿದ್ರು. ಮಾಡಿರೋರು ಅವ್ರದ್ದು ಇವಾಗ ಬರೀ 20 ಲಕ್ಷನೇ ಕೊಡ್ಬೇಕಲ್ವಾ? ಇನ್ನು 30 ಲಕ್ಷ ಅಗ್ರಿಮೆಂಟ್ ಇರುವಾಗಲೇ ಮಾಡ್ಬಿಟ್ಟಿದ್ದಾರೆ ಸೇಲ್ ಡೀಡ್. ಇನ್ನು ಅಗ್ರಿಮೆಂಟ್ ಎಲ್ಲರಿಗೂ ಕೊಡಕ್ಕಾಗುತ್ತೆ. ಕೊಡ್ತೀವಿ. ಯಾಕಂದ್ರೆ ನೀವು ಅಡ್ವೊಕೇಟು, ನಾವು ಇದನ್ನ ಹಾಕ್ಬೇಕು ಅಂದ್ರೆ ನಮಗೂ ಒಂದಷ್ಟು ಕ್ಲಾರಿಫೈ ಮಾಡ್ಕೊಳ್ದೆ ಹಾಕೊಳಕ್ಕಾಗಲ್ಲ. ಹಾಕಿದ್ರೆ ಯಾವುದು ಕೊಡ್ತಾ ಇಲ್ಲ, ಎಲ್ಲ ಅಗ್ರಿಮೆಂಟ್ ಕಾಪಿಸ್ಕೊ. ಅಗ್ರಿಮೆಂಟ್ ಸೇಲ್ ಡೀಡ್ ಎಲ್ಲ ಕೊಡ್ತಾರೆ. ನಾಳೆ ನಮ್ಮ ಮೇಲೆ ಸೂ ಮಾಡಿದ್ರೆ ನಾವು ಇಲ್ಲ. ವಿ ಶುಡ್ ಬಿ ಇನ್. ಅದು ಬಟ್ ಅವ್ರು ಬಂದು ಮಾತುಕತೆ ಬೇರೆ ಮಾಡಿಲ್ಲ. ಖಾತೆ ಬಗ್ಗೆ ಇನ್ನೊಂದು ಮಾಹಿತಿ ಇಲ್ಲ. ಖಾತೆ ಆಗಿಲ್ಲ ಬಂದು ಅದನ್ನ ಅಡ್ರೆಸ್ ಮಾಡಿ ಈ ಇಶ್ಯೂನ ಬಂದು ಬಗೆಹರಿಸ್ಕೊಳ್ಳಿ ಅಂತ ಎಷ್ಟು ರಿಕ್ವೆಸ್ಟ್ ಮಾಡಿದ್ವಿ. ನಮಗೆ ಗೊತ್ತಿರೋರು ಅವ್ರ ಆಫೀಸ್ಗೆ ಹೋಗಿ ಮಾತಾಡಿದ್ದಾರೆ. ಅವರು ನಮ್ಮ ಆಫೀಸಿಗೆ ಬಂದು ಎಷ್ಟೋ ಸತಿ ಈ ವಿಚಾರದಲ್ಲಿ ಮಾತಾಡಿದ್ದಾರೆ. ಬಟ್ ಅವ್ರು ಹೇಳಿದ ಪ್ರಕಾರ ಯಾವ ವಿಚಾರಕ್ಕೂ ಅವ್ರು ನಡ್ಕೊಂಡಿಲ್ಲ ಸರ್. We have given him n number of you know what do you say, n number of opportunities to complete this transaction. Madam, over conversation is different. Back to your point, the matter here is he is a very old client of Maba Corporate Service Private Limited. They have a very good rapport. So that being the reason, the managing director of Maba Corporate Services gave him an opportunity to sort out this issue very amicably. But after giving him that opportunity, we didn't want to go to court as well. We wanted to sort it amicably because it's a strain for him, it's a strain for us as well. But even after giving so much of opportunities to him, he never came out to a final solution as to what exactly to do and how to go about it. Okay, we have been calling him and saying, see, in case if you don't want to give us this property, you don't want to go ahead with the final absolute sale deed to us, we are ready to terminate the contract. Whatever you have paid to us, we would give it back to you, get your flat back and give us what we have to get. Even that he is not coming down. Madam, this is Only a week back. We have not taken then the why legal- so much late? We didn't want to take it up in the first go itself because we had a very long standing relationship with him. We didn't want to kind of rush upon it. We gave him enough time. Like we were in very serious talks with him. We had given them time to get it settled, but they haven't settled it. Madam, We have just taken up drastic steps. Madam, ಈಗ Entered into an agreement of sale with him in 2024, sir. 24. Yes, it's a period of 2 years. ಅಲ್ಲ, ಬೇರೆಯವ್ರು ಮಾಡಿರೋದು ಬೇರೆಯವ್ರು ಮಾಡ್ಕೊಂಡಿರೋದು ಬಂದ್ಬಿಟ್ಟು ನಾನು ಹೇಳ್ತೀನಿ ನಿಮಗೆ, ದಿ ಅಬ್ಸಲ್ಯೂಟ್ ಸೇಲ್ ಇಟ್ ವಾಸ್ ಡನ್ ಇನ್ 2025. 25. Yes, ಇವಾಗ and we were, I'll just tell you sir, and the absolute sale deed, what he has done to the 4 consecutive people, it was not brought to us. It was through illegal means that we got to know that he has done this. Why we were should in they talks pay with him. 30 lakhs rupees within the 2 months? Said he would complete the final consideration price. If he would complete the final consideration price, ಮೇಡಮ್ ಈಗ ನೀವು ಇವಾಗ್ಲೂ ಮಾತುಕತೆಯಲ್ಲೇ ಇದೀವಿ. ಮೇಡಮ್ ಇವತ್ತು ಮಾತುಕತೆಯಲ್ಲಿ ಏನು ಬರಲ್ಲ. ಅವರೇ HDFC, okay. ಅದಕ್ಕೆ ಹೇಳಿದ್ದು, ಅದಕ್ಕೆ they have ಅವ್ರು to pay 2% interest. interest, 2% interest pay ಮಾಡ್ಬೇಕಾಗಿತ್ತು. We have also calculated that and we have also told him what is the minimum balance sale consideration price. ಅದಾದ್ರೂ ಬಂದ್ಬಿಟ್ಟು ನೀವು ಕುತ್ಕೊಂಡು ಮಾತಾಡಿ ಅದನ್ನ ಮೈನಸ್ ಮಾಡಿ ಮಿಕ್ಕಿದ ಏನಿದೆ ನಮ್ಮ ಹತ್ರ ಮಾತಾಡಿ. ಇವಾಗ ಏನಾಗುತ್ತೆ ಅಂದ್ರೆ ಅಬ್ಸಲ್ಯೂಟ್ ಸೇಲ್ ಡೀಡ್ ಮಾಡ್ಕೊಟ್ಟಿರೋರು ಅವ್ರಿಗೂ ಪ್ರಾಪರ್ಟಿ ಹೋಗಲ್ಲ, ಇವ್ರಿಗೂ ಆಗಲ್ಲ, ನಮಗೂ ಆಗಲ್ಲ. It becomes a tri-party agreement here. So everybody out who has done this agreement lands up in a problem. ಅವ್ರಿಗೂ ಬರಲ್ಲ, ನಮಗೂ ಬರಲ್ಲ, ಇವ್ರಿಗೂ ಬರಲ್ಲ. So the complication lies as a whole. So when not to a solution, end of the day, everybody is going to get stuck in this. Madam, ನಮ್ಮ